ದಾಂಡೇಲಿಯಲ್ಲಿ ಸೈಬರ್ ವಂಚನೆಗೊಳಗಾಗಿ 53,000 ರೂಪಾಯಿ ಹಣ ಕಳೆದುಕೊಂಡ ವ್ಯಕ್ತಿಗೆ ಆಸರೆಯಾದ ಸೈಬರ್ ಸಹಾಯವಾಣಿ 1930. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆಗಳ ಜಾಲ ಹೆಚ್ಚಾಗತೊಡಗಿದ್ದು, ಸೈಬರ್ ವಂಚನೆಗಳಿಂದ ಜನರನ್ನು ಪಾರು ಮಾಡಲು ಪೊಲೀಸರು ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದು ಸ್ವಾಗತಾರ್ಹ. ಸೈಬರ್ ವಂಚನೆಗೆ ಒಳಗಾದವರು ತಕ್ಷಣವೇ ಸೈಬರ್ ಸಹಾಯವಾಣಿ 1930ಗೆ ಕರೆ ಮಾಡಿ ದೂರನ್ನು ದಾಖಲಿಸಿದ್ದಲ್ಲಿ ಆಗಿರುವ ಆರ್ಥಿಕ ನಷ್ಟದಿಂದ ಪಾರಾಗಬಹುದು ಎನ್ನುವುದಕ್ಕೆ ದಾಂಡೇಲಿ ನಗರದಲ್ಲಿ ಸೈಬರ್ ವಂಚನೆಗೆ ಒಳಗಾಗಿ 53,000 ರೂಪಾಯಿ ಹಣವನ್ನು ಕಳೆದುಕೊಂಡ ವ್ಯಕ್ತಿಗೆ ಆಸರೆಯಾಗಿದ್ದೇ ಇದೇ ಸೈಬರ್ ಸಹಾಯವಾಣಿ 1930 1930. ಹಣ ಕಳೆದುಕೊಂಡಿದ್ದ ವ್ಯಕ್ತಿ ದಾಂಡೇಲಿಯ ಪೊಲೀಸ್ ಠಾಣೆಯಿಂದ ನಿರ್ವಹಿಸಲ್ಪಡುತ್ತಿರುವ ಸೈಬರ್ ಸುರಕ್ಷಾ ದಾಂಡೇಲಿ ಎಂಬ ವಾಟ್ಸಪ್ ಗ್ರೂಪಿನ ಮೂಲಕ ಸೈಬರ್ ವಂಚನೆಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದ ಪರಿಣಾಮವಾಗಿ ತಕ್ಷಣವೇ ಸೈಬರ್ ಸಹಾಯವಾಣಿ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಿದ್ದರು. ಹಣ ಕಳೆದುಕೊಂಡ ಗೋಲ್ಡನ್ ಅವರ್ನಲ್ಲಿಯೇ ದೂರು ದಾಖಲಿಸಿದ್ದ ಹಿನ್ನೆಲೆಯಲ್ಲಿ ಕಳೆದುಕೊಂಡಿದ್ದ 53,000 ರೂಪಾಯಿ ಹಣ ಮರಳಿ ಪಡೆಯಲು ಸಾಧ್ಯವಾಯಿತು. ಸೈಬರ್ ಸಹಾಯವಾಣಿ 1930 ಸಂಖ್ಯೆಗೆ ಕರೆ ಮಾಡಿ ಸಮಸ್ಯೆಯಿಂದ ಪಾರಾದ ವ್ಯಕ್ತಿ ದಾಂಡೇಲಿ ನಗರ ಠಾಣೆಯ PSI ಅಮೀನ್ ಅತ್ತಾರ್ ಅವರ ಜೊತೆ ಮನದ ಮಾತುಗಳನ್ನು ಹಂಚಿಕೊಂಡಿದ್ದು ಹೀಗೆ. ದಾಂಡೇಲಿಯ ಪೊಲೀಸರು ಸೈಬರ್ ವಂಚನೆಯ ಬಗ್ಗೆ ಕಾಲಕಾಲಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿಯನ್ನು ನೀಡುತ್ತಲೇ ಬರುತ್ತಿದ್ದು, ಸಾರ್ವಜನಿಕರು ಈ ಮಾಹಿತಿಯನ್ನು ತಿಳಿದು ಸೈಬರ್ ವಂಚನೆಗೆ ಒಳಗಾಗುವುದನ್ನು ತಪ್ಪಿಸಿಕೊಳ್ಳಬೇಕೆಂಬುದೇ ನಮ್ಮ ಆಶಯ. ಈಗ ನಾನು ರಿಟೈರ್ಡ್ ಪರ್ಸನ್ ಇದ್ದೀನಿ ಸರ್. ನಾನು SK ಏಜೆನ್ಸಿಯಲ್ಲಿ ಅಕೌಂಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ವರ್ಕ್ ನೋಡ್ತಾ ಇದ್ದೀನಿ ಸರ್. ಅದಕ್ಕೆ ನಮ್ಮದು ಕ್ಲೈಂಟ್ ಇದೆ ಸರ್, ಸೈಯದ್ ಜಕೀರ್ ಅಂತ ಸರ್. ಅವ ನನಗೆ ಮಟಲ್ ಕೊಡ್ತೀನಿ ಅಂತ ಹೇಳಿ ಎಲ್ಲ ಟ್ರಕ್ಕಿಂದ ಫೋಟೋ ಗಿಟೋ ಎಲ್ಲ ಕಳಿಸಿ ಅಡ್ವಾನ್ಸ್ ಹಾಕಿದೆ ಅಂತ ಹೇಳಿದ್ರು ಸರ್. ಅಡ್ವಾನ್ಸ್ ಹಾಕಿದ ನಂತರ ಅವನಿಗೆ ಏನು ರೆಸ್ಪಾನ್ಸೇ ಇಲ್ಲ. ಫೋನ್ ಮಾಡಿದರೆ ಫೋನೇ ರಿಸೀವ್ ಮಾಡ್ತಾರೆ. ಕಡೆಗೆ ನಾವು ಈಗ 1 ಗಂಟೆ ಒಳಗೆ ಇದು ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ತಿಳಿಸಿದ್ದೀನಿ ಮತ್ತು ಸೈಬರ್ ಹೋಗಿ ಇದು ಪೋರ್ಟಲ್ನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅಮೌಂಟ್ ಫ್ರೀಸ್ ಆಗಿದೆ. ಅಮೌಂಟ್ ಫ್ರೀಸ್ ಆಗಿದೆ. ಎಷ್ಟು ಅಮೌಂಟ್ ಹೋಗಿತ್ತು ನಮ್ಮದು? 53,000 ಹೋಗುತ್ತೆ ಸರ್. 53 ಓಕೆ. 53,000 ಅಮೌಂಟು ಈಗ ರಿಕವರ್ ಆಗಿದೆ ಸರ್. ರಿಕವರಿ ಆಯಿತು. ರಿಕವರ್ ಆಗಿದೆ. ಪೊಲೀಸ್ ಸ್ಟೇಷನ್ನಿಂದ ಸರ್ಕಾರ ಮಾಡಿ ಎಲ್ಲ ಮಾಡಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಂದ ಇದು ಎಲ್ಲ ಮಾಡಿ ನನಗೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲ ಜನತೆಗೆ ಇದು ಮೆಸೇಜ್ ಹೇಳ್ತಾ ಇದ್ದೀನಿ. ಯಾವುದನ್ನು ಯಾರು ಫ್ರಾಡ್ ಮಾಡಿದ್ರು ನಿಮಗೆ ಸೈಬರ್ನಲ್ಲಿ ಹೋಗಿ ಸೈಬರ್ ಪೋರ್ಟಲ್ನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ, ಇಲ್ಲಾಂದ್ರೆ 1930 ನಂಬರ್ಗೆ ಹೋಗಿ ಕಾಲ್ ಮಾಡಿದ್ದೆ. ಅದು ನಿಮಗೆ ಕಂಪ್ಲೇಂಟ್ ಬುಕ್ ಆಗಿ ಎಲ್ಲ ರಿಕಾರ್ಡ್ನಿಂದ ಅಮೌಂಟ್ ರಿಕಾರ್ಡ್ ಆಗ್ತದೆ ಅಂತ ನನಗೆ ಅಂತ ಇದು ಆಗಿದೆ. ಅದರಿಂದ ಜನರಿಗೆ ನೀವು ಹೇಳೋದು, ಯಾವುದೇ ಒಂದು ಸೈಬರ್ ಫ್ರಾಡ್ ಆಯಿತು ಅಂದರೆ 1 ಗಂಟೆ ಒಳಗಡೆ ನೀವು ಏನಾದರೂ 1930 ಕಾಲ್ ಮಾಡಿ ಅದರ ಬಗ್ಗೆ ಏನಿದೆ ಕಂಪ್ಲೇಂಟ್ ಲಾಸ್ಟ್ ಮಾಡಿದ್ರೆ ಅಂದರೆ ಸದರಿ ಯಾರಿಗೆ ಅಪೋನೆಂಟಿಗೆ ಏನು ಹೋಗಿರುತ್ತೆ ಅಮೌಂಟ್ ಅದು ಫ್ರೀಸ್ ಆಗಿ ಅದನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಚಾನ್ಸಸ್ ಇದೆ. ಥ್ಯಾಂಕ್ ಯು.